ಚಾಮರಾಜ ಮಠದ ಅರ್ಚಕರಾಗಿ ನಾವು ಅಲ್ಲಿ ವೃತ್ತಿ ಸಲ್ಲಿಸ್ತಾ ಇದ್ದೀವಿ. ಹಾಗೆ ಭಗವಂತನ ಸೇವೆ ಸಲ್ಲಿಸ್ತಾ ಇರೋ ವ್ಯಕ್ತಿ ನಾನು. ನನ್ನ ಹೆಸರು ಸೂರ್ಯನಾರಾಯಣ ಅಂತ. ಮೊದಲನೇದಾಗಿ ಗಣಪತಿ ಪ್ರಾರ್ಥನೆ ಮಾಡಿ ಆಮೇಲೆ ಉಳಿದ ವಿಚಾರ ಮಾತಾಡ್ತೇನೆ. ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಸ್ತುಷ್ಟವಾಗುಂಸಸ್ತನೋಭಿಃ ವಿಷೇಮದೇವಹಿतं ಯದಾಯುಃ. ಸ್ವಸ್ತಿ ನ ಇಂದ್ರೋ ವೃद्धಶ್ರವಾಃ ಸ್ವಸ್ತಿ ನ पूषा विश्ववेदाः स्वस्ति नस्ताक्षो अरिष्टनेमिः स्वस्ति नो बृहस्पतिर्ददातु. ओम शांति शांति शांति. ಹೇಳಿ ಎಲ್ಲರೂ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ವಂದೇ ವಂದೇ. ಇಲ್ಲಿ ವ ಅಕ್ಷರದ ಅರ್ಥ ಮಾಡ್ಕೊಳ್ಳಿ. ಓ ಬೇರೆ, ವ ಬೇರೆ. ಒಂದೇ ಅಂದರೆ ವಂದಿಸುವ ಅನ್ನೋ ಅರ್ಥ. ಎಲ್ಲರೂ ತಪ್ಪು ತಿಳ್ಕೊಳ್ತೀವಿ. ಏನಂತಂದರೆ ಒಂದೇ ಮಾತರಂ ಅಂದರೆ ಓ ಅನ್ನೋ ಅಕ್ಷರದಲ್ಲಿ ಅಲ್ಲ, ವ ವಂದಿಸುವೆ ಅಂದರೆ ಭಗವತಿಗೆ ಭೂತಾಯಿಗೆ ವಂದಿಸುವೆ ಅನ್ನೋ ಅರ್ಥದಲ್ಲಿ ವ ಅನ್ನೋ ಅಕ್ಷರನೇ ಉಪಯೋಗಿಸ್ಬೇಕು. ಆವಾಗಲೇ ಸಮಂಜಸವಾಗಿರುತ್ತೆ, ಅರ್ಥಪೂರ್ಣವಾಗಿರುತ್ತೆ. ಭಾರತದಲ್ಲಿ ಹುಟ್ಟಿರೋ ನಾವು ಎಂಥ ಪುಣ್ಯವಂತರು ಅಂತ ಈಗಾಗಲೇ ನಮ್ಮ DYS ಸಾಹೇಬರು ಈಗಾಗಲೇ ಎಲ್ರಿಗೂ ತಿಳಿಸ್ಕೊಟ್ಟಿದ್ದಾರೆ. ನಿಮ್ಮಲ್ಲಿ ಅದು ಉತ್ತೇಜನವೂ ಗೊಳ್ಳೋ ರೀತಿಯೂ ಮಾತನಾಡಿದ್ದಾರೆ. ಈಗ ನಾವು ಹೇಳೋ ವಿಚಾರ ಏನು ಅಂತಂದರೆ, ಇದು ರಾಮನ ನಾಡು, ಹನುಮ ಹುಟ್ಟಿದ ನಾಡು. ನೋಡಿ ನಾವೆಂಥ ಪುಣ್ಯವಂತರು ಅಂದರೆ ನಮ್ಮ ಇಲ್ಲಿ ಹುಟ್ಟಿಗೆ ಕಾರಣ ನಮ್ಮ ಪೂರ್ವಜನ್ಮದ ಪುಣ್ಯ. ಸೊ ಈ ಪುಣ್ಯದಲ್ಲಿ ನಾವು ಇನ್ನೂ ಹೆಚ್ಚು ಸಂಪಾದನೆ ಮಾಡ್ತಾ ಮತ್ತೆ ನಮ್ಮ ಜನ್ಮ ಅನ್ನೋದಿದ್ದರೆ ಈ ಭಾರತದಲ್ಲೇ ಅದು ಈ ಗಂಧದ ನಾಡು ಕರ್ನಾಟಕದಲ್ಲಿ ಆಗಲಿ ಅಂತ ಎಲ್ಲರೂ ಬಯಸೋಣ. ಯಾಕಂದರೆ ಅಂಥ ನಾಡು ಇದು ನಮ್ಮದು, ಚಿನ್ನದ ನಾಡು. ನಾವು ಹುಟ್ಟಿದ್ದೀವಿ, ನಿತ್ಯ ಓಡಾಟ ಆಗ್ಬೋದು, ಏನೇ ಆಗಲಿ ದಿನ ಸಂಸಾರ ಜಂಜಾಟಗಳಾಗ್ಬೋದು. ಆದರೆ ಆ ಕಡೆ ನಿಭಾಯಿಸ್ಕೊಂಡಿದ್ದೀವಿ ಹೊರತು ನಮ್ಮ ನೆಲದ ಬಗ್ಗೆ ನಾವು ಇನ್ನೂ ಸರಿಯಾಗಿ ಅರ್ಥವೇ ಮಾಡ್ಕೊಂಡಿಲ್ಲ. ನಮ್ಮಲ್ಲಿರೋ ಶಿಲ್ಪಗಳ ಬಗ್ಗೆನೂ ಅರ್ಥ ಮಾಡ್ಕೊಂಡಿಲ್ಲ. ಅಂದರೆ ಭಾಳಷ್ಟು ತಿಳ್ಕೊಳ್ಳೋದು ವಿಚಾರ ಇದೆ ಅನ್ನೋ ಅರ್ಥ ಆಯ್ತು ಈಗ ನಿಮಗೆಲ್ಲರಿಗೂ. ನೋಡಿ, ಉತ್ತರಾಖಂಡ ರಾಜ್ಯದಲ್ಲಿ ಅಲ್ಲಿ ಒಂದು ವ್ಯಕ್ತಿ ಸೊಪ್ಪು ಮಾರೋ ವ್ಯಕ್ತಿ. ಅಂದರೆ ಅವರ ಹಣವಂತ ಅಲ್ಲ. ಈ ಚಾರ್ಧಾಮ ಯಾತ್ರೆ ಹೋಗಿರೋರು ಗೊತ್ತಾಗುತ್ತೆ. ಅಲ್ಲಿ ಸರಸ್ವತಿ ನದಿಗೆ ನೋಡೋ ಮುಂಚೆ ಅಲ್ಲಿ ಹೋದಾಗ ಅಲ್ಲಿ ವ್ಯಕ್ತಿ ಮಾತಾಡ್ತಾನೆ. ಏನಂದರೆ ಭಾರತದ ಬಗ್ಗೆ, ಭಾರತದಲ್ಲೇ ಭಗವಂತನ ಅವತಾರ ಆಯಿತು, ನಾವೆಂಥ ಪುಣ್ಯವಂತರು ಅಂತಾನೆ. ಪ್ರತಿಯೊಂದು ಅವತಾರದಲ್ಲೂ ಒಂದು ಅರ್ಥಪೂರ್ಣ ಕೊಟ್ಟಿದ್ದಾನೆ ಆ ಭಗವಂತ. ಈ ಭಾರತದಲ್ಲಿ ಹುಟ್ಟಿರೋ ನಾವು ಇನ್ನೆಂಥ ಧನ್ಯರು ಅಂತ ಅವ ಹೇಳ್ತಾನೆ. ಅಂದರೆ ಅವನೇನು ಭಾರಿ ಓದ್ದವನು ಅಲ್ಲ. ಅಲ್ಲಿ 6 ತಿಂಗಳು ಅಷ್ಟೇ ಅವನಿಗಲ್ಲಿ ವ್ಯಾಪಾರ ವಹಿವಾಟು, ಅವನ ಅನ್ನ ಮಾರ್ಗ. ಅಷ್ಟರಲ್ಲಿ ಅವನ ಭಾರತದ ಬಗ್ಗೆ ಎಷ್ಟು ಅರ್ಥಕೊಂಡಿದ್ದಾನೆ, ಎಷ್ಟು ಭಕ್ತಿ ಇಟ್ಕೊಂಡಿದ್ದಾನೆ ಅನ್ನೋದು ಇಲ್ಲಿ ತೋರಿಸ್ಕೊಟ್ಟ. ಹಾಗೆ ನಾವು ಬೆಳಗ್ಗೆ ಎದ್ದ ತಕ್ಷಣ ಗಣಪತಿ ಪ್ರಾರ್ಥನೆ ಅಂದರೆ ಗಣಪತಿ ಮುಂದೆ ನಿಂತ್ಕೊಂಡು ಏನು ಕೇಳಬೇಕು? ವಿದ್ಯಾ ಬುದ್ಧಿ ಎರಡೂ ಕೇಳಬೇಕು. ಯಾಕೆ? ವಿದ್ಯೆ ಒಂದಿದ್ದರೆ ಸಾಲದು. 1.5 ಲಕ್ಷ ಸಂಬಳ ತೊಗೊಳಕ್ಕಾಗುತ್ತೆ ಅಷ್ಟೇ. ಒಂದು ನಾಯಿಗೆ ಅಂದರೂ ಎದುರಿಸೋ ಶಕ್ತಿ ಇರಲ್ಲ. ಬುದ್ಧಿ ಇಲ್ಲ ಅಂತಂದರೆ ನಿತ್ಯ ಓಡಾಟ, ನಿತ್ಯ ಕರ್ಮಾನುಸಾರಕ್ಕೆ ಅದು ಉಪಯೋಗ ಇಲ್ಲ ಅಂತಂದರೆ ಕಷ್ಟ ಜೀವನ. ಹಾಗಾಗಿ ಗಣಪತಿ ಮುಂದೆ ನಿಂತ್ಕೊಂಡು ಪ್ರತಿಯೊಬ್ಬ ಮಕ್ಕಳು ಹೇಳ್ಸೋದೇನೋ ವಿದ್ಯಾ ಬುದ್ಧಿ ಕೊಡು ಅಂತ. ಅದನ್ನೇ ಕೇಳಬೇಕು. ಮಹಾಗಣಪತಿ ಪ್ರಾರ್ಥನೆ ಮಾಡಿಕೊಳ್ತ. ಇನ್ನು ಮುಂದೆ ನಮ್ಮ ಭಾರತ ರಾಮನು ಹುಟ್ಟಿದ ನಾಡು. ಎಲ್ಲರಿಗೂ ಕೇಳಿದಾಗೆ ಇಲ್ಲಿ ಒಂದು ವಿಚಾರ ಏನಂತಂದರೆ, ಅಯೋಧ್ಯೆಯಲ್ಲಿ ರಾತ್ರಿ ಆಗಿರುತ್ತೆ. ಈಗೆಲ್ಲ ಲೈಟು ಬೆಳಕೆಲ್ಲ ಇದೆ. ಆಗಿನ ಕಾಲಕ್ಕೆ ಹೋಗಿ ಪಂಜಿನ ಬೆಳಕಷ್ಟೇ, ಅದು ಮುಖ್ಯವಾದ ದ್ವಾರದಲ್ಲಿ ಅಂದರೆ ಆ ರಸ್ತೆಯಲ್ಲಿ. ಮಧ್ಯರಾತ್ರಿ ಒಂದು 7-8 ಗಂಟೆ ಸಮಯ ಇರಬೇಕು. ಅಂದರೆ ಆ ಸಮಯದಲ್ಲಿ ಚಟಪಟ ಅಂತ ಶಬ್ದ ಬರ್ತಿರುತ್ತೆ. ಭರತನಿಗೆ ಕೇಳಿಸ್ತಾ ಇದೆ. ಅದು ಇದೇನಿದು? ನಮ್ಮ ಅಯೋಧ್ಯೆಯಲ್ಲಿ ಈ ಥರ ಏನೋ ಸೌದೆ ಉರಿತಾ ಇರೋ ಶಬ್ದ ಕೇಳಿಸ್ತಾ ಇದೆಯಲ್ಲ, ಏನಿದು? ನಮಗೆ ಗೊತ್ತಿರೋ ಏನು ಆ ಥರ ನಡೆಯುವಂಥದ್ದು ಇಲ್ವಲ್ಲ. ಎಲ್ಲ ವಿಚಾರ ಅವ್ರಿಗೆ ಗೊತ್ತಿರುತ್ತೆ. ಅರಮನೆಗೆ ರಾಮನು ಹೋಗಿ ಕೇಳ್ತಾನೆ, ಅಣ್ಣ ಏನಿದು ಸೌದೆ ಉರಿತಾ ಇರೋ ಶಬ್ದ ಬರ್ತಾ ಇದೆ ಅಂತ. ಆಗ ಅವನು ಹೇಳ್ತಾನೆ, ರಾಮ ಏನಿಲ್ಲಪ್ಪ, ರಾವಣನ ಚಿತೆ ಹುರಿತಾ ಇದೆ ಅಂತ. ಅರೆ
ನೀನು ಬಂದು ಯಾವ ಕಾಲ ಆಯಿತು, ಇಲ್ಲಿ ಆಳ್ವಿಕೆ ಮಾಡಿಕೊಂಡು ಭಾಳ ವರ್ಷಗಳೇ ಉಳ್ತಾ ಇದೆ, ರಾವಣನ ಚಿತೆ ಉರಿತಾ ಇದೆ ಅಂತ ಹೇಳ್ತಾ ಇದೆಯಲ್ಲ. ಹೌದು, ಅವನು 1000 ವರ್ಷ ಚಿತೆ ಉರಿಲಿ ಅಂತ ಕೇಳ್ಕೊಂಡಿದ್ದಾನೆ, ಹಾಗಾಗಿ ಈಗಲೂ ಉರಿತಾ ಇದೆಯಪ್ಪ. ಮತ್ತು ಅದೀಗ ದಿನ ಸೌದೆ ಒಪ್ಪ ಮಾಡೋದು ಯಾರು ಇದಾನಲ್ಲ, ಹನುಮ ಅಂದರೆ ಆಂಜನೇಯನ ತೋರಿಸ್ಬಿಟ್ಟು ಹೇಳ್ತಾನೆ. ಮತ್ತು ಯಾರಿಗೂ ವಿಚಾರವೇ ಗೊತ್ತಿಲ್ಲ, ಇಲ್ಲ ಗೊತ್ತೂ ಆಗಲ್ಲ. ಹನುಮ ಅಷ್ಟು ಶ್ರದ್ಧೆಯಿಂದ ಯಾರಿಗೂ ಅರಿವಿಲ್ಲದಾಗೆ ಅವನ ಕಾರ್ಯ ಅಂದರೆ ಕೊಟ್ಟ ಕಾರ್ಯ ನಿಭಾಯಿಸ್ತಾನೆ ಅಂತ. ಅಂದರೆ ಇಲ್ಲಿ ಹನುಮನಂತೆ ಭಾಳ ಜನ ನಮ್ಮ ದೇಶಕ್ಕಾಗಿ ದುಡಿದವರು, ರಕ್ತ ಕೊಟ್ಟವರು, ಬಲಿದಾನ ಮಾಡಿದವರು ಭಾಳಷ್ಟು ಮಂದಿ, ಅವರ ಹೆಸರು ಮುಂದೆ ಬರೋದಕ್ಕೆ ಬಿಡಲಿಲ್ಲ. ಕಾರಣಗಳು ಎಲ್ಲರಿಗೂ ಗೊತ್ತಿದೆ. ಈ ಬ್ರಿಟಿಷರಾಗ್ಬೋದು, ಆಮೇಲೆ ಬಂದ ಆಳ್ವಿಕೆಗಳಾಗ್ಬೋದು, ನಮ್ಮನ್ನೆಲ್ಲ ಹಿಂದಕ್ಕೆ ತಳ್ಳೋದಕ್ಕೆ ಏನು ಬೇಕೋ ಕೆಲವರದ್ದಷ್ಟೇ ಮುಂದಿಟ್ಕೊಂಡು ಬಂದು ನಮ್ಮನ್ನು ಇಲ್ಲಿನ ಸತ್ಯವನ್ನು ಮುಚ್ಚಿಡ್ತಾ ಬಂದರು. ಈಗ ಒಂದೊಂದೇ ಈಗ ಎಲ್ಲರ ಕೈನಲ್ಲೂ ಇದೆ. ಇವತ್ತಿಗೆ ಆ ವಿಚಾರಗಳು ಎಲ್ಲರಿಗೂ ಅರಿವಾಗ್ತಾ ಇದೆ. ಹೀಗೆ ಹನುಮನ ಹುಟ್ಟಿದ ನಾಡಲ್ಲಿ ನಾವೆಂತ ತಂದಿರೋ ಅಂತ ನಾವೀಗ ತಿಳ್ಕೊಂಡಾಯಿತು. ಸೊ ಮುಂದೆ ಈಗ ಕಾಲ ಮುಂದೆ ಹೋಗ್ತಾ ಇದೆ, ಹಾಗಾಗಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನಮ್ಮದು ಎಂಥ ಶ್ರೇಷ್ಠ ದೇಶ ಅನ್ನೋದನ್ನ ಶ್ರೀಗಳು ವಿವರಿಸಿದ್ದಾರೆ. ಹಾಗೆ ಇದು ಯೋಗದ ಭೂಮಿ, ತ್ಯಾಗದ ಭೂಮಿ ಅಂತ ಕರಿತೀವಿ. ಹಾಗಾಗಿ ಜೋರಾಗಿ ಬರಲಿ, ಬೋಲೋ ಭಾರತ್ ಮಾತಾ ಕಿ.